ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಅಮ್ಮ ಬಾಳೆಗೊನೆ ಹಣ್ಣು ಮಾಡಿ ಉಗ್ಗಿ ಮತ್ತು ಕಾಯಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ನಮ್ಮೂರ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ರಥೋತ್ಸವ ಕೂಡ ಐತೆ. ಅದನ್ನು ಕೂಡ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ, ವಿಡಿಯೋ ನೋಡ್ತಾ ಇಷ್ಟ ಆದರೆ ಪ್ಲೀಸ್ ಮರಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಎಲ್ಲಿತ್ತಾಜಿ ಇಷ್ಟೊಂದು ಬಾಳೆನು? ಗಿಡದಾಗಮ್ಮ, ಗಿಡದಾಗ ತಂದು ಒತ್ತಾಕಿರೋದು, ಗಿಡದಿಂದ ಕೊಯ್ಕೊಂಬಂದು ಒತ್ತಾಕಿರೋದು. ಯಾಕೆಂದ್ರೆ ಅಂಗಡಿ ಒಳಗೆ ಎಲ್ಲ ಔಷಧಿ ಇಕ್ಕಿ ಹಣ್ಣು ಮಾಡ್ತಾರೆ. ನಾವು ಮನೆ ಒಳಗೆ ಗೊನೆ ತಂದುಬಿಟ್ಟು ಬಳೆಗೊನೆನ ಕಡ್ದ್ಬಿಟ್ಟು ಒತ್ತಾಕಿರೋದು. ಹೌದಾ? ಒತ್ತಾಕಿ ಹಣ್ಣು ಮಾಡಿರೋದು. ಇದಕ್ಕೇನು ಕೆಮಿಕಲ್ ಇದು ಮಾಡಿಲ್ವಲ್ಲ, ಚೆನ್ನಾಗಿರ್ತೈತೆ ಹಣ್ಣು ತಿನ್ನಕ್ಕೆ. ಅದಕ್ಕೆ ನಾಳೆಗೆ ತೇರಲ್ಲ, ಹುಗ್ಗಿ ಮಾಡೋದು, ಹುಗ್ಗಿಗೆ ಹಾಕ್ಯಂಡು ತಿನ್ನೋದು. ಹುಗ್ಗಿಗೆ ಏನೇನು ಹಾಕ ತಿನ್ಬೋದು? ಏನೇನೆ ತುಪ್ಪ, ಬಾಳೆಹಣ್ಣು ಹಾಕ್ಯಂಡು ತಿನ್ಬೋದು, ಕಾಯಾಲು ಹಾಕ್ಯಂಡು ತಿನ್ಬೋದು. ಅದಕ್ಕೆ ಬಾಳೆಗೊನೆ ಒತ್ತಾಕಿದೀವಿ. ಬಾಳೆಗೊನೆ ಕಡ್ಕೊಂಬಂದು ಈಗಳಮ್ಮ ಹುಗ್ಗಿ ಮಾಡೋಣ ಅಂತ ಒಂದು ಲೋಟ ಅವರೆಬೇಳೆ ತಗೊಂಡಿದ್ದೀನಿ. ಈ ಒಂದು ಲೋಟಕ್ಕೆ ಅವರೆಬೇಳೆಗೆ ಒಂದು ಲೋಟ ಅಕ್ಕಿನೂ ತಗೋಬೇಕು. ಈಗ ಬೇಳೆ ಹಾಕ್ತೀನಿ. ಏನಮ್ಮ ಸ್ಪೆಷಲ್ ಹುಗ್ಗಿ ಮಾಡ್ತಾ ಇದೀಯಾ? ಇವತ್ತು ತೇರಲ್ವೇನಮ್ಮ, ತೇರು ರಂಗನಾಥ ಸ್ವಾಮಿದು, ನಡಿಕೇರಿ ರಂಗಪ್ಪಂದು ತೇರು. ಈಗ ನೀರು ಇಕ್ಕಿದ್ದೀನಿ, ಬೇಳೆ ಹಾಕ್ಯಂತೀನಿ. ನೀರು ಕಾದಲೆ ಬೇಳೆ ಮುಚ್ಚುತ್ತೀನಿ, ಬೇಯ್ಕಂಬಿ. ಒಂದು ಲೋಟ ಅಕ್ಕಿನೂ ತಗೊಂಡು ನೆನೆಸಿಟ್ಕೋಬೇಕು. ಅವು ಬೇಳೆ ಬೇಯ್ತಲ್ಲೂ ಅಕ್ಕಿನೂ ತೊಳೆದು ಹಾಕ್ಬೇಕು. ಅಕ್ಕಿ ಬೇಳೆ ಎರಡು ಬೇಯಿಸ್ಕೊಬೇಕು. ಎರಡು ಬೇಯಿಸ್ಕೋಬೇಕು ಹುಗ್ಗಿಗೆ. ಹುಗ್ಗಿಗೆ. ಹೇಳಮ್ಮ, ಬೇಳೆ ಬೆಂದವೆ. ಈಗ ಅಕ್ಕಿ ಹಾಕ್ತೀನಿ. ಈಗ ಹಿಂಗೆ ಬೇಯಿಸ್ಕೊಬಿಟ್ಟು ಈಗ ಹಿಂಗಾರು ಮುರಿಬೇಕು. ಹಿಂಗೆ ಮುರಿದವಕ್ಕೆ ಈಗ ಅಕ್ಕಿ ಹಾಕ್ಬೇಕು. ಅಕ್ಕಿನೂ ಅದ್ರ ಜೊತೆಗೆ ಬೇಯ್ಕೋಬೇಕಲ್ಲ, ಅಷ್ಟು ಬೇಯಿಸ್ಕೊಂಡು ಅಕ್ಕಿ ಹಾಕಬೇಕು. ಅಕ್ಕಿಗೂ ಬೇಳೆ ಬೇಯಕ್ಕೂ ಸ್ವಲ್ಪ ಹಿಂಗೆ ನೀರು ಹೆಚ್ಚಾಗಿ ಇಕ್ಕಬೇಕು. ನೀರು ಹೆಚ್ಚಾಗಿ ಇಕ್ಕೊಂಡು ಇವಾಗ ಅಕ್ಕಿ ಹಾಕ್ತೀನಿ. ಈಗ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ, ಹಾಕ್ತೀನಿ. ಈಗ ನೆನ್ಸಿಕ್ಕೋಬೇಕು ಅಕ್ಕಿನ. ಬೇಳೆ ಬೇಯಕ್ಕೆ ಹಾಕ್ತೀವಲ್ಲ, ಆವಾಗಲೇ ಅಕ್ಕಿನೂ ನೆನೆಸಿಕ್ಕಬೇಕು, ನೆನೆ ಹಾಕ್ಬೇಕು ಆವಾಗಲೇನ. ಈಗ ಅಕ್ಕಿ ಹಾಕ್ತೀನಿ. ಬೇಳೆ ಅಕ್ಕಿ ಕೂಡ ಜೊತೆಗೆ ಬೇಯ್ಕೊಂಬತೈತಿ. ಈಗ ಸ್ವಲ್ಪ ಜಾಸ್ತಿ ನೀರು ಇಕ್ಕೊಬೇಕು. ನೀರು ಇಕ್ಕಬೇಕು. ಬೇಯ್ಕಂಬ್ಲಿ ಅಕ್ಕಿ ಹಾಕಿದ್ದೀನಿ. ಅದಕ್ಕೆ ಬೇರೆ ಹಾಕೋದೆಲ್ಲ ರುಬ್ಕೋಬೇಕು. ಸರಿ ನಮ್ಮ ಇದು ಬೇಯಲಿ ಚೆನ್ನಾಗಿ. ಚೆನ್ನಾಗಿ ಬೇಯ್ಕಂದ್ಲಿ. ಇದು ಮೆಂತ್ಯ ಹುರಿದಿರೋವು, ಅರಿಶಿನ ಬೋಟು, ಈಗ ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಇದನ್ನ ಪುಡಿ ಮಾಡ್ಕೋಬೇಕು. ಈಗ ರುಬ್ಕೋಬೇಕಾ? ಹುಗ್ಗಿಗೆ ಹಾಕಕ್ಕೆ. ಹುಗ್ಗಿಗೆ ಹಾಕಕ್ಕೆ ಇದನ್ನ ಪುಡಿ ಮಾಡ್ಕೋಬೇಕು. 3 ಒಟ್ಟಿಗೆ. 3 ಒಟ್ಟಿಗೆ ಹಾಕ್ಬೇಕು. ಅದು ಎಲ್ಲ ಚೆನ್ನಾಗಿ ಆದ್ಮೇಲೆ ಹಾಕ್ಬೇಕು, ಇಲ್ಲ ಅಂದ್ರೆ ತಾಳೆ ಹಿಡಿತೈತಿ. ಇದೇ ಮೇನ್ ಹುಗ್ಗಿಗೆ. ಇನ್ನ ಐತೆ ಹಾಕೋದಿಕ್ಕೆ. ಈಗ ಇಷ್ಟು ತೋರಿಸಿದ್ದೀನಿ, ಹಾಕುವಾಗ ಅದನ್ನು ತೋರಿಸ್ತೀನಿ. ಸರಿ ನಮ್ಮ ಪುಡಿ ಮಾಡ್ಕೊ. ಈಗಳಮ್ಮ, ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ಹಾಕ್ತೀನಿ. ಈಗ ಬೆಂದೈತೆ. ಈಗ ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಲ್ಲ, ಆ ಪುಡಿನ ಹಾಕ್ತೀನಿ. ಈಗ ಈಗಳಮ್ಮ, ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೀನಿ, ಹಾಕ್ತೀನಿ. ಅರಿಶಿನ, ಮೆಂತ್ಯ ಕುಟ್ಟಿದ್ನಲ್ಲ, ಅದನ್ನು ಹಾಕ್ತಿದ್ದೀನಿ. ಒಂದು ಸೂಸ ಸಾಂಬಾರು ಪುಡಿ. ಸಾಂಬಾರು ಪುಡಿ ಹಾಕೋಬೇಕಾ? ಒಂದು ಸೂಸ, ಸ್ಯಾನೆ ಹಾಕಲ್ಲ. ಇವಾಗ ಒಂದು ಸೂಸನ, ಅದು ರುಚಿ ಬರೋಕ್ಕೋಸ್ಕರ ಚೂರ ಚೆನ್ನಾಗಿರ್ತೈತಿ. ಇದು ಹಾಕಿದ್ಮೇಲೆ ಹಿಂಗೆ ತಿರುಗಿಸ್ತಾ ಇರಬೇಕು, ತಳ ಹತ್ತೈತಿ. ಇಷ್ಟೇ ಹುಗ್ಗಿ. ಇಷ್ಟೇ ಆಗೋತು ಹುಗ್ಗಿ. ಬೆಂದು ಗಟ್ಲಿ ಆದರೆ ಆಗೋಯ್ತು ಹುಗ್ಗಿ. ಇಷ್ಟೇ ಹುಗ್ಗಿ ತುಪ್ಪ ಕಾಯಲು. ಹುಗ್ಗಿ ತುಪ್ಪ ಯಾವುದೋ ಒಂದು ಪದ್ಯನೂ ಐತೆ, ಅದು ಹುಗ್ಗಿ ತುಪ್ಪ ಅಂತ. ಪದ್ಯ ಅಲ್ಲಮ್ಮ, ಗದ್ಯ. ಪಾಠ ಇರೋದು. ಐತೆ, ಎಲ್ಲೋ ಕೇಳಿದ್ದೀನಿ ಅದನ್ನು.
ಅವರು ಯಾರ ಫ್ರೆಂಡ್ ನೆಂಟ್ರ ಉಗ್ಗಿ ತತ್ತಾರೆ ತುಪ್ಪ ತತ್ತಾರೆ ಅಂತ ಕಾಯ್ಕ ಕುಂತಿದ್ರಂತೆ. ಅಂದರೆ ಅವ್ರ ಹೆಸರೇ ಉಗ್ಗಿ ತುಪ್ಪ, ಗಂಡ ಹೆಂಡತಿ ಹೆಸರು. ಉಗ್ಗಿ ಐತೆ ನಡೀರಿ ಅಂದವ್ರೆ. ಗಂಡ ತುಪ್ಪ ಬತ್ತೈತಿ ಇಡ್ರಿ ಅಂದವ್ರೆ. ಅಷ್ಟೇ. ಗಂಡ ಹೆಂಡತಿ ಹೆಸರೇ ಉಗ್ಗಿ ತುಪ್ಪ ಅಂತ. ಅವರು ಕನ್ಫ್ಯೂಸ್ ಮಾಡಿಕೊಂಡು ಉಗ್ಗಿ ಮಾಡೋರೆ ತುಪ್ಪ ತರ್ತಾರೆ ಹಾಕ್ತಾರೆ ಅಂತ ಕಾಯ್ಕೊಂಡು ಕೂತಿರ್ತಾರೆ. ಅದೇ ಪಾಠ. ಅವರು ಕರ್ದವ್ರೆ ಊಟ ಮಾಡ್ರಿ ಅಂತ. ಕರ್ದಿದ್ಕೆ ಮಾಡನಿರ್ರಿ ಅಂದವ್ರೆ. ತುಪ್ಪ ತರಕ್ ಒಯ್ಯರ್ ಬರ್ಲಿ ಊಟ ಮಾಡೋಣ ಅಂತ ಕಾಯ್ಕೊಂಡ್ ಕೂಕೊಂಡ್ರು. ಆಮೇಲೆ ಅವ್ರು ಬಂದ್ಮೇಲೆ ಊಟಕ್ಕೆ ಕೂಕೊಂಡ್ರೆ ರಾಗಿ ಮುದ್ದೆ ಸೊಪ್ಪು ಹೆಸರು ಇಕ್ಕಿರು. ಆಗ ತುಪ್ಪ ಅಂದ್ರಲ್ಲ ಎಲ್ಲಿ ಇಲ್ಲ, ಉಗ್ಗಿ ಅಂದ್ರಲ್ಲ ಇಲ್ಲ ಅಂತ ಅವ್ರ ಯೋಚನೆ. ಹಂಗೆ ಇದು ಉಗ್ಗಿ ಮೇಲೂ ಒಂದು ಪದ್ಯ ಐತೆ. ಗದ್ಯ ಪಾಠ. ಕೇಳಿದೀನಿ, ನಾನು ಓದಿಲ್ಲ ಬರ್ದಿಲ್ಲ, ಒಟ್ಟಿಗೆ ಕೇಳಿದೀನಿ. ಉಗ್ಗಿ ತುಪ್ಪ ಕೇಳಿರೋದಕ್ಕೆ ಹೇಳ್ತಿದ್ದೀನಿ. ನಿಮ್ಗೂ ಯಾರಿಗಾದ್ರೂ ಈ ಪಾಠ ನೆನಪಿದ್ರೆ ಕಾಮೆಂಟ್ ಮಾಡಿ. ಈಗ ಒಂದು ಸ್ವಲ್ಪ ಕಾಯಿನ ಉದಿಸ್ತೀನಿ, ಕಾಯಿ ತುರಿನ. ಇದ್ರ ಜೊತೆ ಕಾಯಲ್ಲಿ ಮಾಡ್ಕೊಂಡ್ಬಿಟ್ಟು ಕಲಸ್ಕೊಂಡು ಉಣ್ಣೋದು. ಇದಿಷ್ಟೇ ಮಾಡೋದಿನ್ನ. ಇದು ಗಟ್ಟಿಗೂ ಆಗುತ್ತೆ. ಇಷ್ಟೇ ಉಗ್ಗಿ ಕತೆ. ಇನ್ನಿಷ್ಟೇ ಮುಗೀತು, ಇನ್ನು ಇಳ್ಸೋದೆ. ಉಗ್ಗಿಗೆ ಕಾಯಲ್ಲಿ ಮಾಡ್ಕೊಂತೀನಿ. ಇಗಳಮ್ಮ ಯಾಲಕ್ಕಿ ಇದನ್ನ ರುಬ್ಬಿ ಕಾಯಲ್ಲಿ ಮಾಡ್ಕೊಂತೀನಿ. ಕಾಯಲ್ಲಿ ರುಬ್ಕೊಂಡಿದ್ದು ಕೆತ್ಕೊಂಡಿದೀನಿ. ಈಗ ಕಾಯಕ್ಕೆ ಇಕ್ತೀನಿ ಒಂದ್ ಸ್ವಲ್ಪ. ಯಾಕೆ ಅಂದ್ರೆ ಸಂಜೆವರೆಗೂ ಇರ್ಬೇಕಲ್ಲ, ಅದಕ್ಕೆ ಕಾಯಿಸಿದ್ರೆ ಸಾಯಂಕಾಲದವರೆಗೂ ಇರ್ತೈತಿ. ಅದಕ್ಕೆ ಬೆಲ್ಲ ಹಾಕಿ ಅದನ್ನ ಕಾಯಿ ರುಬ್ಬಿದ್ದು ಎತ್ಕೊಂಡು ಈಗ ಈ ಕಾಯಕ್ಕೆ ಇಕ್ಕಿದೀನಿ. ಇದಕ್ಕೆ ಬೆಲ್ಲನೂ ಹಾಕೊಂಡಿದ್ಯಾ? ಬೆಲ್ಲನೂ ಹಾಕಿದೀನಿ. ಈಗ ಬೆಲ್ಲ ಕಾಣುತ್ತೆ ನೋಡಿ. ಇದಕ್ಕೆ ಬೆಲ್ಲನೂ ಹಾಕೊಂಡವ್ರೆ. ಕಾಯಿ ರುಬ್ಕೊಂಡ್ರಲ್ಲ, ಕಾಯಿ ಮತ್ತೆ ಏಲಕ್ಕಿ ರುಬ್ಕೊಂಡ್ರಲ್ಲ, ಅದನ್ನ ಹಾಕ್ಬಿಟ್ಟು ಕಾಯಕ್ಕೆ ಇಟ್ಕೊಂತವ್ರೆ. ಅಷ್ಟೇ. ಮರ್ತ್ಬಿಟ್ಟು ಎತ್ತ ತೋರಿಸ್ಲಿಲ್ಲ. ಈಗ ಎತ್ತಿದೀನಿ, ಕಾಯಕ್ಕೆ ಇಕ್ಕಿದೀನಿ. ಮರ್ತೋಗ್ಬಿಡ್ತೀಯಮ್ಮ ನೀನು. ಅರ್ಜೆಂಟಲ್ಲಿ ಮಾಡಕ್ ಹೋಗಿ ಮರ್ತೋಗೋರೆ. ಅದಕ್ಕೆ ಅದನ್ನ ಎತ್ಕೊಂಡ ತೋರಿಸ್ಲಿಲ್ಲ. ಇದೇನಿಲ್ಲ, ಸಿಂಪಲ್ಲು ಅಷ್ಟೇ. ಬೆಲ್ಲ ಹಾಕ್ಬಿಟ್ಟು ಕಾಯಿ ಮತ್ತೆ ಏಲಕ್ಕಿ ರುಬ್ಬಿದ್ರಲ್ಲ ಅದನ್ನ ಹಾಕ್ಬಿಟ್ಟು ನೀರು ಒಯ್ದಿಟ್ಟವ್ರು ಅಷ್ಟೇ. ಕಾಯಿಸ್ಕೊಂಡ್ರೆ ಕಾಯಲ್ಲೂ ರೆಡಿ ಆಗುತ್ತೆ. ಸರಿ. ಅದು ಕಾಯಿ ರುಬ್ಬಿರೋದಕ್ಕೆ ಅಳಿಸ್ತೈತಿ ಅಂತ ಹೇಳ್ಬಿಟ್ಟು ಕಾಯಿಸ್ಕೋಬೇಕು. ಸರಿ. ಇನ್ನೇನು ಉಗ್ಗಿಕಾಯಲ್ಲಿ ರೆಡಿ ಆಯಿತು. ನಮ್ಮೂರ ರಂಗಪ್ಪನ ತೇರು ನೋಡ್ಕೊಂಡ್ಬಂದು ಉಗ್ಗಿಕಾಯಲ್ಲಿ ಊಟ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ಯಾರು ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಇನ್ನೇ ಯಾಕೆ ತಡ ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತಾ ಇರಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್.